ನಮಸ್ಕಾರ ಎಲ್ರಿಗೂ. ನಾನಿವತ್ತು ಶ್ರೀ ಕ್ಷೇತ್ರಕ್ಕೆ ಹೋದಾಗ ದೊಡ್ಡ ದಣಿಗಳನ್ನ ಭೇಟಿಯಾಗಕ್ಕೆ ಹೋದಾಗ ನನಗಾಗಿದ್ದಂಥ ಒಂದು ಕಹಿ ಘಟನೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ನಡೆದಿದ್ದು 2024 ಅರೌಂಡ್ ಜನವರಿ ಆರ್ ಫೆಬ್ರವರಿ ಮಂತಲ್ಲಿ. ಅಲ್ಲಿಗೆ ನಾನು ನಮ್ಮಮ್ಮ ಹೋಗಿರ್ತೀವಿ. ಫಸ್ಟಿಗೆ ಒಂದು 10-10:30 ಹಂಗೆ ಹೋದಾಗ ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಒಂದು 12:30 ಹೊತ್ತಿಗೆ ದೊಡ್ಡ ದಣಿಗಳಂತ ಏನು ಕರಿತೀರಿ ಅವ್ರನ್ನ ಭೇಟಿಯಾಗಕ್ಕೆ ಹೋಗ್ತೀವಿ. ನಿಮ್ಗೆ ಗೊತ್ತೇ ಇರೋ ಹಂಗೆ ಅಲ್ಲಿ ಅವ್ರು ಕೂತ್ಕೊಳ್ಳೋ ಒಂದು ಜಾಗ ಇದೆ. ಅಲ್ಲಿಗೆ ಕ್ಯೂ ಸಿಸ್ಟಮಲ್ಲಿ ಹೋಗಬೇಕು. ಎಲ್ಲರನ್ನೂ ಬಿಡೋದಿಲ್ಲ, ಪರ್ಮಿಷನ್ ತೊಗೊಂಡವ್ರು ಬಿಡ್ತಾರೆ. ನಮ್ಮಪ್ಪಂದೊಂದು ಆಸೆ ಇತ್ತು, ಹಿಂಗೆ ಹೋಗಬೇಕು, ದೊಡ್ಡ ದಣಿಗಳನ್ನ ಮಾತ್ರ ಮಾತಾಡಬೇಕು ಅಂತ. ಹಾಗೆ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಒಂದು 20 to 30 ಮಿನಿಟ್ಸ್ ವೆಯ್ಟ್ ಮಾಡಾದ್ಮೇಲೆ ನಮ್ಮದು ಬಂತು. ನಮಗಿಂತ ಮುಂಚೆ ಒಬ್ಬರು ರೈತರು ನಿಂತ್ಕೊಂಡಿದ್ರು. ಅವ್ರು ನೋಡಿದ್ರೆ ಗೊತ್ತಾಗ್ತಿತ್ತು ಅವ್ರು ರೈತರಂದ್ರೆ ಗೊತ್ತಿರುತ್ತಲ್ಲ, ಪಾಪ ಹೊಲದಲ್ಲಿ ಕೆಲಸ ಮಾಡಿ ಅವರು ತುಂಬ ತೆಳ್ಳಗಿದ್ರು. ಮತ್ತು ಅವರು ಫುಲ್ಲು ಅವ್ರ ಎದುರುಗಡೆ ನಿಂತ್ಕೊಂಡು ಕೈ ಹಿಂಗೆ ಮುಕ್ಕೊಂಡು, ದೇವ್ರ ಎದುರುಗಡೆ ನಿಂತಂಗೆ ಅನುಭವ ಪಟ್ಕೊಂಡು ಅವ್ರ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ರು. ನಿಂತ್ಕೊಂಡು ಹೇಳೋಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಏನೇನು ಕಷ್ಟ ಇದೆ, ಅವ್ರ ಜಮೀನಲ್ಲಿ ಏನಾದ್ರು ಸಮಸ್ಯೆ ಇದೆ, ಅವ್ರ ಫ್ಯಾಮಿಲಿಲಿ ಏನೇನು ಸಮಸ್ಯೆ ಇದೆ, ಅಣ್ಣ ತಮ್ಮರಿಂದ ಏನು ಸಮಸ್ಯೆಗೆ ಈಡಾಗ್ತಿದ್ದಾರೆ ಅವರು ಅಂತೆಲ್ಲ ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು. 1-2-3 ಮಿನಿಟ್ಸು ಕಂಟಿನ್ಯೂಸ್ ಆಗಿ ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು. ಅಷ್ಟೆಲ್ಲ ಹೇಳಿದಾಗ ಯಾವುದೇ ಮನುಷ್ಯ ಆದ್ರೂ ಅಷ್ಟೆಲ್ಲ ಕಷ್ಟ ಎಲ್ಲ ಕೇಳಿದ್ಮೇಲೆ, ಇಲ್ಲಪ್ಪ ದೇವ್ರು ಒಳ್ಳೇದು ಮಾಡ್ತಾನೆ, ಹೋಗು, ನೀನು ದೇವರಿಗೆ ಮೆಚ್ಚೋ ಹಂಗೆ ಇದ್ದರೆ ನಿನಗೆ ಖಂಡಿತ ಯಾವತ್ತೋ ಒಂದು ದಿವಸ ದೇವ್ರ ಸಹಾಯ ಮಾಡೇ ಮಾಡ್ತಾನೆ ಅಂತ ಹೇಳಿ ಒಂದು ಸಾಂತ್ವನ ಹೇಳ್ತಾರೆ. ಆದರೆ ಅಲ್ಲಾಗಿದ್ದ ಕಥೆನೇ ಬೇರೆ. ನೀವೇ ಕೇಳಿಸ್ಕೊಂಡು ಅಂದ್ಕೊಳ್ಳಿ, ಅವ್ರು ಹೇಳಿದ್ದು ಆ ಥರ ಮಾಡಿದ್ದು ಸರಿನಾ ತಪ್ಪಾ ಅಂತ. ಇದು ನನ್ನ ಕಣ್ಣಾರೆ ನೋಡಿರೋ ಅಂಥದ್ದು. ಒಂದು ಅವ್ರ ಕಷ್ಟ ಹೇಳಿ ನಿಲ್ಸಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಅವರು ದೊಡ್ಡ ದಣಿಗಳಂತ ಕರಿತೀವಲ್ಲ, ದೊಡ್ಡ ದಣಿಗಳು ಅಪಹಾಸ್ಯ ಮಾಡಿ ನಗಾಡ್ತಾ ಪಕ್ಕದಲ್ಲಿ ಒಂದು 4-5 ಜನ ನಿಂತಿರ್ತಾರೆ, ನೀವು ನೋಡಿರ್ಬೋದು. 4-5 ಜನ ಮುಖ ನೋಡ್ಕೊಂಡು ಅಪಹಾಸ್ಯ ಮಾಡಿ ನಗ್ತಾ, ಅದಕ್ಕೆ ನಾನೇನು ಮಾಡಲಿ ಅಂತ ಹೇಳಿದ್ರು. ಇದೇ 1-2 ವರ್ಡ್ ಹೇಳಿರೋದು. ಆವಾಗ ಆ ಜನಕ್ಕೆ ಎದುರುಗಡೆ ನಿಂತ್ಕೊಂಡು ಕಷ್ಟ ಹೇಳ್ತಿದ್ರಲ್ಲ, ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಸುಮ್ಮನೆ ನಮಸ್ಕಾರ ಮಾಡಿ ವಾಪಸ್ಸು ಹಾಗೆ ಹೋಗ್ಬಿಟ್ರು. ಅದ್ರ ನೆಕ್ಸ್ಟು ನಮ್ದಿದ್ದು. ಅದ್ರ ನೆಕ್ಸ್ಟ್ ನನಗೆ ನಿಜ ಹೇಳ್ತೀನಿ, ಆ ಒಂದು ಸಿಚುವೇಶನ್ ನೋಡಿದ್ಮೇಲೆ ನನಗೆ ನಿಜ ಅವ್ರಿಗೆ ನಮಸ್ಕಾರ ಮಾಡೋಕ್ಕೆ ಮನಸ್ಸಾಗಿಲ್ಲ. ಅಲ್ಲೇ ನಿಂತ್ಕೊಂಡು ಕೈ ಮುಗಿದೆ ಹಾಗೆ ವಾಪಸ್ ಬಂದುಬಿಟ್ರು. ನಮ್ಮಪ್ಪ ಎಲ್ಲ ನಮಸ್ಕಾರ ಮಾಡಿದ್ರು. ಅವ್ರವ್ರ ಇಷ್ಟ, ಅವ್ರ ನಂಬಿಕೆ ಅದು. ನನಗೆ ಅಲ್ಲಿ ಹಾಗೆ ಕೈ ಮುಕ್ಕೊಂಡೆ ಸೀದಾ ವಾಪಸ್ ಬಂದೆ. ನೀವೇ ಯೋಚನೆ ಮಾಡಿ, ಈ ಥರ ಅವರಷ್ಟೆಲ್ಲ ಕೈ ಮುಕ್ಕೊಂಡು ಅವರು ಕಷ್ಟ ಹೇಳ್ಕೊಳ್ಳೋವಾಗ ದೇವ್ರಂತೂ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾನೆ ಅಂತಾಯಿತು. ಇವರು ಅಟ್ಲೀಸ್ಟ್ ಒಂದು ಮಾತು ಹೇಳಿದರೆ, ಎಲ್ಲ ಸರಿಯಾಗತ್ತಪ್ಪ, ದೇವರಿದ್ದಾನೆ, ಮಂಜುನಾಥ ನಂಬು ಅಂತ ಹೇಳಿದರೆ ಎಷ್ಟೋ ಖುಷಿ ಪಟ್ಕೊಂಡು ವಾಪಸ್ ಹೋಗಿರೋರು ಆ ರೈತರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ನೋಡಿ, ಈ ಥರ ಎಲ್ಲ ಆಗುತ್ತೆ. ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿದ್ದರೆ ಈ ಥರ ಶ್ರೀ ಕ್ಷೇತ್ರಕ್ಕೆ ಹೋದಾಗ ಇದನ್ನು ಶೇರ್ ಮಾಡ್ಕೊಳ್ಳಿ. ನಂಗೆ ಅವತ್ತೇ ಅನಿಸಿರೋದು, ನಾವು ದೇವಸ್ಥಾನಕ್ಕೆ ಹೋದ್ವಾ, ದೇವ್ರಿಗೆ ಭಕ್ತಿ ತೋರಿಸೋದು, ಅಥವಾ ದೇವ್ರಿಗೆ ಕೈ ಮುಗಿದ್ವಾ, ದೇವ್ರಿಗೆ ಕಾಣಿಕೆ ಹಾಕಿದ್ವಾ, ಬಂದ್ವಾ ಅಷ್ಟೇ. ಅದು ಬಿಟ್ಟು ಅಲ್ಲಿ ಯಾರೋ ದೇವರಿದ್ದಾರೆ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗೋದು ಅದೆಲ್ಲ ನನ್ನ ಮಟ್ಟಿಗೆ ಅದು ಅಗತ್ಯನೇ ಇಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸು. ನಿಮಗೂ ಆಗಿದ್ರೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು. ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು ಸೋ ಮಚ್.